ನಮ್ಮನ್ನಾಳುವ ರಾಜಕಾರಣಿಗಳ ತಲೆಯಲ್ಲಿ ಬುದ್ಧಿ ಇದೆಯಾ ಲದ್ದಿ ಇದೆಯಾ ನನಗಂತೂ ಗೊತ್ತಾ. ಇವರ ಕಣ್ಣಿಗೆ ಪೊರೆ ಹಾಕೊಂಡು ಫಲವತ್ತಾದ ಭೂಮಿಯನ್ನ ಬಂಜರು ಭೂಮಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಡ್ರಾಗನ್ ಇದೆ, ರಾಗಿ ಇದೆ, ಉರುಳಿ ಇದೆ, ಈ ಕಡೆ ಬಟರ್ ಫ್ರೂಟ್ ಇದೆ, ತೆಂಗಿದೆ, ಅವರೆ ಇದೆ, ಎಲ್ಲಾ ಬೆಳೆ ಇದೆ. ನುಗ್ಗೆ ಇದೆ, ನಿಂಬೆ ಇದೆ, ಆಮೇಲೆ ಆಪಲ್ಲು ಇದೆ. ನಿಮ್ಗೆ ಏನಾದ್ರು ಕೇಳಲಿಕ್ಕೆ ಬಂದ್ರೆ ನೀವು ಕಿರ್ಚಾಡೋದು ಬಿಟ್ಟು ಧಿಕ್ಕಾರ ಹಾಕೋದು ಬಿಟ್ಟು ನಿಮ್ಮ ಕೈಲಿ ಏನಾಗಲ್ಲ ಅಂತಾರೆ. ಏನು ಆಗಲ್ಲ ಸ್ವಾಮಿ, ನಾವು ಬೆಳೆಯೋ ಬೆಳೆನ ನಾವು ಮನೇಲಿ ಇಟ್ಕೊಂಡ್ರೆ ಏನ್ರಿ ತಿಂತೀರಾ? ಮಣ್ಣು ತಿನ್ಲಿಕ್ಕೆ ಆಗುದ? ಕೃಷಿಕನ ಕೃಷಿ ಭೂಮಿಗೂ ರಿಯಲ್ ಎಸ್ಟೇಟ್ ವ್ಯಾಪಾರ. ಏನ್ ರಿಯಲ್ ಎಸ್ಟೇಟ್ ಒಂದೇನ ಅಭಿವೃದ್ಧಿ? ಬೆಂಗಳೂರು ಸುತ್ತಮುತ್ತ ಬರೀ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್. ಯಾವನ್ ಕೊಟ್ಟಿದ್ದ ಅಪ್ರೂವಲ್? ಇಂಥ ಫಲವತ್ತಾದ ಭೂಮಿಯಲ್ಲಿ ನೀವು ಸ್ವಿಫ್ಟ್ ಸಿಟಿ ಅಂತ ಮಾಡಕ್ ಹೊರಟಿದ್ದೀರಲ್ಲ, ನೀವು ಮಾಡಿರುವ ಸೂರ್ಯ ಸಿಟಿಯಲ್ಲಿ ಇನ್ನೂ 3 ಹಂತದ ಸಿಟಿಯಲ್ಲಿ ಜನ ಸೇರ್ಲಿಲ್ಲ. ಇದು ಎಂತ ಸ್ವಿಫ್ಟ್ ಸಿಟಿ ಮಾಡಕ್ ಹೊರಟಿದ್ದೀರಾ? ಇವ್ರು ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ಬೇಕು. ಇವ್ರು ಮಾನ ಮರ್ಯಾದೆ ನಾಚಿಕೆ ಇದ್ರೆ ತುಮಕೂರು, ಶಿರಾ, ಆ ಕಡೆ ಬಾಗಲಕೋಟೆ, ಈಗ ಎಂ ಬಿ ಪಾಟೀಲ್ ಅವ್ರು ವಿಜಯನಗರ ಎಲ್ಲ ಮಾಡ್ಲಿ. ಆನೇಕಲ್ ರೈತರಿಗೆ ಎಸ್ಪೆಷಲಿ ದುಡ್ಡಿನ ಅವಶ್ಯಕತೆ ಇಲ್ಲ. ಇವ್ರು ಇನ್ನೂ ನಮ್ಗೆ ದುಡ್ಡು ಕೊಡೋ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಆಗಲಿ ಇಲ್ಲ ಸಿದ್ದರಾಮಯ್ಯನವರಾಗಲಿ, ಅವರು ಹಿನ್ನೆಲೆ ನೋಡಿ ಎಲ್ಲ ರೈತರ ಮನೆಯಿಂದ ಬಂದಿರೋದು. ಈಗ ಸಿದ್ದರಾಮಯ್ಯನವರ ಸೋದರರು ಕೂಡ ಈಗಲೂ ಚಡ್ಡಿ ಹಾಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಅಂತ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರಿಂದ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ಯಾರ ಹತ್ರ ನಮ್ಗೆ ಗೋಳೆ ಕೊಡೋದು ಮೇಡಮ್? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತೀರಾ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಹಸಿರು ಇರಬೇಕು, ಉಸಿರು ಇರಬೇಕು. ಬರೀ ಕಾರ್ಖಾನೆಗಳನ್ನ ತಂದು ಅಲ್ಲಿ ಉಸಿರು ನಿಲ್ಲಿಸೋದಲ್ಲ, ಹಸಿರನ್ನ ಕೊಲ್ಲೋದಲ್ಲ. ಬೇನಾಮಿಗಳ ಆಸ್ತಿಗಳು ಮಾಡ್ಕೊಂಡು ಕೃಷಿಕರು ಅಲ್ದರೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋದು. ಇವತ್ತು ಭೂಸ್ವಾಧೀನ ಅಂತ ಲಿಫ್ಟ್ ಮಾಡಿದ್ರೆ ಆ ಬೇನಾಮಿಗಳು ಬ್ಲಾಕ್ ಟು ವೈಟ್ ಕನ್ವರ್ಟ್ ಆಗುತ್ತಾ? ಕರ್ನಾಟಕದಲ್ಲಿ ಇನ್ನೂ ಎಷ್ಟೋ ಬರಡು ಭೂಮಿಗಳಿದೆ. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಒಳ್ಳೆ ತೋಟಗಳು ಫಲವತ್ತಾದ ಭೂಮಿನ ಬಂದು ನೀವು ಬಂಜರು ಭೂಮಿ, ಒಣಭೂಮಿ ಅಂತ ಕಿತ್ಕೊಂಡು ಕೋರ್ಟ್ಗೆ, ಜಡ್ಜ್ಗೆ ಸುಳ್ಳು ಹೇಳ್ತಾ ಇದ್ದೀರಲ್ಲ. ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ನಿಮ್ಮ ಹೆಂಡತಿ ಇರ್ತಾರೆ, ನಿಮ್ಮ ಹೆಂಡತಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳಿ ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತ. ಅವ್ರ ಕೈಯಲ್ಲೇ ನೀವು ಉಗಿಸ್ಕೊಳ್ತೀರಾ. Entire extent of these 3 villages is fertile and greenery and lush green with silculture and other horticultural crops. Now the report is Vanabhumigalu. This is how they are, I can say this is a fraud on the power. ನಾಚಿಕೆ ಆಗ್ಬೇಕು ನಮ್ಗೆ. ವಿನ್ಸ್ಟನ್ ಚರ್ಚಿಲ್ ಏನಲ್ಲ, ಅಯೋಗ್ಯರು ಇವ್ರಿಗೆ ಯಾಕ್ರೆ ಫ್ರೀಡಮ್ ಕೊಡ್ತೀರಂತ. ಅದು ನೀವು ಹೇಳಿದ ನಿಜ ಸಾರ್ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ಬೆಲ್ಟ್ ಏನಾದರೂ ಹೋಯ್ತು ಅಂದರೆ ಮೇಡಮ್, ಇಲ್ಲಿರೋ ಜನಕ್ಕೆ ಅವ್ರು ಕೊಡ್ತಾರಲ್ಲ ಮೇಡಮ್ ದುಡ್ಡು, ನಾನು 3 ಕೋಟಿ ಕೊಡ್ತೀನಿ, 4 ಕೋಟಿ ಕೊಡ್ತೀನಿ ಅಂತ. ಅವ್ನು ಕೊಡೋ 4 ಕೋಟಿ 3 ಕೋಟಿ ಎಲ್ಲೋಗುತ್ತೆ ಅಂತೀರಾ? ನಾರಾಯಣಗೆ ಸ್ಪರ್ಶಾಗೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗುತ್ತೆ. ವಾಯ್ಸ್ ರೈಸ್ ಮಾಡಿದ್ರೆ ಅವರೆಲ್ಲ ಬಿಜೆಪಿ ಅವ್ರು ಕಂಡ್ರೆ ವಾಯ್ಸ್ ರೈಸ್ ಮಾಡ್ತಾರೆ. ಬಿಜೆಪಿ ಟರ್ಮಲ್ ಮಾಡಿ ಅವ್ರು ಕಾಂಗ್ರೆಸ್ ಅವ್ರು ಕಂಡ್ರಿ ನಾವು ಕಾಮನ್ ವೋಟರ್ ರೀ. ನಿಮ್ಮ ಬಿಜೆಪಿ, ನಿಮ್ಮ ಕಾಂಗ್ರೆಸ್, ನಿಮ್ಗೆ ಎಲ್ಲ ಮಡಿಸಿ ಎಲ್ಲಿ ಬೇಕಲ್ಲಿ ಇಟ್ಕೊಳ್ರಿ. ನಾವು ಯಾವುದೋ ಒಂದು ಇಷ್ಟು ಭೂಮಿ ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ. ಸಿದ್ದರಾಮಯ್ಯ ಅವರೇ, ಎಂ ಬಿ ಪಾಟೀಲ್ ಅವರೇ, ಡಿ ಕೆ ಶಿವಕುಮಾರ್ ಅವರೇ, MLA ಶಿವಣ್ಣ ಅವರೇ, ನೀವು ನಮ್ಮ ಹತ್ರ ಹಿಂದೆ ನೀವು ದಬ್ಬಾಳಿಕೆ ಮಾಡಿ ತಗೊಂಡ್ಬೇಕಾದ್ರೆ ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ, ನಮ್ಮ ಭೂಮಿ ಬಿಡೋದಿಲ್ಲ. ತಾಕತ್ತಿದ್ರೆ ಆ KD ವಿರುದ್ಧ ಸರ್ಕಾರ ಇರ್ಬೋದು, ಅದೆಷ್ಟೇ ಪೋಷಕ ಬಂದು ನಮ್ಮ ಭೂಮಿಗೆ ಬರಲಿ, ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಈ ಆನೇಕಲ್ ತಾಲೂಕಿನ ಈ ಸರ್ಜಾಪುರ ಹೋಬಳಿಯ 2535 ಎಕರೆ ಜಮೀನನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದು ನಾವು ಶಪಥ ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ಒಂದೇ ಮಾತು, ಯಾರಾದ್ರೂ ನಮ್ಮ 2535 ಎಕರೆಗೂ ಯಾರಾದ್ರೂ ಒಬ್ರು ಅನ್ಯಾಯವಾಗಿ ಬರೋಕ್ ನೋಡಿದೀರಾ? ನೀವು ಮೊದಲೇ ಬರ್ದಿಟ್ಕೊಳ್ಳಿ, ಒಂದು ನೀವು ಸಾಯ್ತೀರಾ, ಇಲ್ಲ ನಾವು ಸಾಯ್ತೀವಿ. ಎರಡಂತೂ ಡಿಸೈಡು. ಇದು ನೇರವಾದ ಎಚ್ಚರಿಕೆ, ಸ್ಪಷ್ಟ ಎಚ್ಚರಿಕೆ. ಇದು ರೈತರ ಅಂತರಾಳದಲ್ಲಿ ಬಂದಂತ ಕೂಗು. ಸಿದ್ದರಾಮಯ್ಯವರೇ ಅರ್ಥ ಮಾಡ್ಕೊಳ್ಳಿ. ವಿಜಯ್ ಟೈಮ್ಸ್ ಬದಲಾವಣೆ
ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ ದಿಟ್ಟವಾಗಿ, ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನನಗೆ ಬೆಂಬಲ ಕೊಡ್ತಾನೆ ಇರ್ತೀರಾ, ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ, ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.